ಇಲ್ಲ ಸಾಕು 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 ಅಷ್ಟೇ ಅಷ್ಟೇ ಎರಡು ಮಾತು ಕೇಳಿದ್ದು ಅಷ್ಟೇ. ಕೇಳಿದ್ದು ಅಷ್ಟೇ. ಆಸ್ಥಾನ ಗೊಲ್ಲರಿಗೆ ಅನುಕೂಲ ಇಲ್ಲ, ಬರೀ ನಾಯಕರಿಗೂ ಅವ್ರಿಗೂ ಅನುಕೂಲ ಮಾಡ್ತಾರೆ. ಈ ಸರ್ಕಾರ ಅನುಕೂಲ ಮಾಡುತ್ತೆ ಅನ್ಕೊಂಡಿದ್ದೀವಿ. ಏನು ಮಾಡೋದೇ ಇಲ್ಲ ನಮಗೆ, ಗೊಲ್ಲರಿಗೆ ಅನುಕೂಲನೇ ಇಲ್ಲ. ಹೌದಾ? ಸೊ ಇವಾಗ ಏನಂತ ಹೇಳ್ಬಿಟ್ಟು ಕರ್ಕೊಂಬಂದವ್ರೆ ಈ ಕಾರ್ಯಕ್ರಮಕ್ಕೆ? ಏನೋ ನಾವು ಕೂಲಿ ಹೋಗ್ತಿದ್ವಿ, ಬರೀ ಎಣ್ಣೆ ಕೊಡ್ತೀವಿ, ಊಟ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂತ ಕರ್ಕೊಂಬಂದವ್ರೆ. ಅದೇನ್ ಮಾಡ್ತಾರೆ ಕೂಲಿ ಬರು ಆಮೇಲೆ ಇರ್ತೈತೆ ಹೊಟ್ಟೆ ಪಾಡೋ. ಓಕೆ, ಹೊಟ್ಟೆ ಪಾಡಿಗೋಸ್ಕರ ಬಂದಿದ್ದೀರಾ. ಸೊ ಅನುಕೂಲ ಮಾಡಿಕೊಡುತ್ತೆ ಅಂತ ಅಂತೀರಾ? ಏನು ಅವರು ನಮಗೆ ಏನು ಮಾಡಲ್ಲ, ನಮ್ಮ ಗೊಲ್ಲರಿಗೆ ಯಾವತ್ತೂ ಅನುಕೂಲನೇ ಇಲ್ಲ. ಸರಿ ಸರಿ, ಥ್ಯಾಂಕ್ಸ್ ಅಣ್ಣ. ಯಾವರಿಂದ ಬಂದಿರೋದು? ಪಾವಗಡ. ಏನು ಕಾರ್ಯಕ್ರಮ ನಡೀತೈತಿ ಇಲ್ಲಿ? ಮೂರನೇ ವರ್ಷದ ಸಾಧನಾ ಸಮಾವೇಶ. ಸಾಧನಾ ಸಮಾವೇಶ ಏನು ಮಾಡ್ತಾರೆ ಇದರಲ್ಲಿ? ಏನದು ಈ ಕಾರ್ಯಕ್ರಮ ಏನಕ್ಕೆ ಮಾಡಿರೋದು? ಈ ಕಾರ್ಯಕ್ರಮ ಮೂರನೇ ವರ್ಷದ ಸಾಧಕ ಸಮಾವೇಶ. ಏನು ಸಾಧನೆ ಮಾಡೋರೆ? ಯೋಜನೆಯನ್ನ ಅದೆಲ್ಲ ಅನುಕೂಲ ಆಗೈತಾ ನಿಮಗೆಲ್ಲ? ಸಾಧನೆ ಮಾಡೋರೆ ಅನ್ಕೊಂತೀರಾ? ಇನ್ನ ಈ ಮುಂದಿನ ವರ್ಷದಲ್ಲಿ ಏನಾದ್ರು ಈ ಪಾರ್ಟಿ ಬಂದ್ರೆ ಇನ್ನ ದೊಡ್ಡ ಮಟ್ಟದ ಸಾಧನೆ ಮಾಡುತ್ತಾ? ಸೊ ಕೆಲವೊಬ್ರು ಗೃಹಲಕ್ಷ್ಮಿ ಯೋಜನಾ ಪಡಿತಿರೋರೆ, ನಮಗೆ ಬೇಡ ಗೃಹಲಕ್ಷ್ಮಿ ಯೋಜನಾ, ಏನು ಬೇಡ, ಮೊದಲು ಇದ್ದಿದ್ದು ಹೆಂಗಿತ್ತು ಹಂಗೆ ನಡ್ಸ್ಕೊಂಡು ಹೋದ್ರೆ ಸಾಕು ಅನ್ನಂಗೆ ಆಗೈತೆ. ಸೊ ಇಲ್ಲಿ ಕೊಡ್ತಾರೆ, ಇನ್ನೊಂದು ಕಡೆ ಕಿತ್ಕೊಂತಾರೆ, ಅದಕ್ಕೇನು ಹೇಳ್ತೀರಾ? ನಿಜನಾ? ಒಪ್ಕೊಂತೀರಾ? ಸೊ ಓಕೆ, ಗೃಹಲಕ್ಷ್ಮಿ ಯೋಜನೆ ಎಲ್ಲ ಕೊಟ್ಬಿಟ್ಟು ಬೇರೆ ಕಡೆ ಯಾವ ಕಡೆಯಿಂದ ಪೆಟ್ರೋಲು, ಎಣ್ಣೆ ಈಗ ನನ್ನ ಸಾರ್ವಜನಿಕವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ಯೋಜನೆಗಳೆಲ್ಲ ನಿಲ್ಲಿಸಬೇಕು. ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ, ಈ ಯೋಜನೆ ಕೊಡೋದು ಚೆನ್ನಾಗಿರಲ್ಲ. ರೈತರಿಗೆ ಏನಾದ್ರು ಸಹಾಯ ಮಾಡ್ರಿ, ಮತ್ತೆ ಈ ಮನೆಗಳ ಕೊಡ್ರಿ. ಅಲ್ಲಿ ಯೋಜನೆಗಳು ಸುಮ್ಮನೆ ಪುಕ್ಸೋಟೆಗೆ ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರ ಇದೆಲ್ಲ ನಿಲ್ಲಿಸಬೇಕಾಗುತ್ತೆ. ಪುಕ್ಸಟ್ಟೆಗೆ ಏನೂ ಕೊಡಂಗಿಲ್ಲ. ಸೊ ಪುಕ್ಸಟ್ಟಾಗ ಏನು ಕೊಡ್ತಿಲ್ಲ ನೀವು? ಕಟ್ಟಿರ ಕಂದಾಯದಿಂದ ನನ್ನಿಂದ ನನ್ನ ಟ್ಯಾಕ್ಸ್ ಕಟ್ಕೊಂಡು ಆಮೇಲೆ ನನ್ನ ₹100 ಇಸ್ಕೊಂಡು ₹20 ಕೊಡ್ತಾ ಇದ್ದಾರೆ. ₹80 ನಂದು ಹೋಗ್ತಾ ಇದೆ. ಎಣ್ಣೆ, ಡೀಸೆಲ್, ಪೆಟ್ರೋಲ್ ಎಲ್ಲ ಏರ್ಸ್ಬಿಟ್ಟು. ಸೊ ನಿಮ್ಮ ಈ ಪ್ರಶ್ನೆಗಳಿಗೆಲ್ಲ ಅವರು ಉತ್ತರ ಕೊಡ್ತಾರಾ? ಉತ್ತರ ಕೊಡೋಕೆ ನಾವು ಜನಪ್ರತಿನಿಧಿ ಅಲ್ಲವಲ್ಲ, ಅವ್ರು ಹೋಗಿ ಡೈರೆಕ್ಟ್ ಮಾತಾಡಕ್ಕೆ ನಮ್ಗೆ ಆಗಲ್ವಲ್ಲ, ನಾವು ಪ್ರಜೆಗಳು. ಯಾಕಾಗಲ್ಲ? ಅವ್ರು ಏನ್ ಸಿಕ್ಕಿರೋದು? ನಿಮ್ಮ ಮಾತುಗಳನ್ನೆಲ್ಲ, ನಿಮ್ಮ ಕಷ್ಟಗಳನ್ನೆಲ್ಲ ಕೇಳೋದಕ್ಕೆ ಅಲ್ವಾ ಹೇಳ್ತಾರೆ ಸ್ವಾಮಿ. ಎಲೆಕ್ಷನ್ ಬಂದಾಗ ಎಲ್ಲ ಹೇಳ್ತಾರೆ, ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ, ಜನಗಳು ಮೋಸ ಹೋಗ್ತಾ ಇದೀವಿ. ಸೊ ಆದ್ರೂ ಇಲ್ಲಿಗೆ ಬಂದಿದ್ದೀವಿ. ಏಂತಕ್ಕೆ ಕಾರಣ? ಏಂತಕ್ಕೆ ನೋಡೋಣ ಏನು ಮಾಡ್ತಾರೆ ತಿಳ್ಕೊಳ್ಳೋಣ. ಇನ್ನು ನಮ್ಗೆ ಇನ್ನೇ ದಿವಾಳಿ ಮಾಡ್ತಾರೆ, ಏನೋ ದಿವಾಳಿ ಮಾಡ್ತಾರೆ ಅಂತ ನೋಡೋಣ ಅಂತ ಬಂದಿದ್ದೀವಿ. ಸೊ ಸ್ನೇಹಿತರೆ, ಇಲ್ಲಿ ಬಂದಿರೋರೆಲ್ಲ ಕಾಂಗ್ರೆಸ್ ಪಕ್ಷವಾಗಿ ಬಂದಿರೋರಲ್ಲ. ಸೊ ಇಲ್ಲಿ ಏನ್ ಮಾಡ್ತಾರೆ, ಏನ್ ಮಾಡಲ್ಲ, ಮುಂದಿನ ದಿನಗಳಲ್ಲಿ ಹೇಗ್ ನಡ್ಸ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಬಂದಿರೋದು ಅಷ್ಟೇ. ಫ್ರೆಂಡ್ಸ್ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ಬ್ಯಾಗಾ? ಬ್ಲ್ಯಾಕ್ ಶರ್ಟಾ? ಸೊ ಫ್ರೆಂಡ್ಸ್, ನಾನಿಲ್ಲಿ ಸಮಾವೇಶಕ್ಕೆ ಬಂದಿದ್ದೆ, ಸಾಧನಾ ಸಮಾವೇಶಕ್ಕೆ. ಸೊ ನಾನು ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಹಾಕ್ಕೊಂಡಿರೋದ್ರಿಂದ ನನ್ನನ್ನು ಒಳಗಡೆ ಬಿಡ್ತಾಯಿಲ್ಲ ಇಲ್ಲಿ. ಸೊ ಇವರು ಬುರ್ಕ ಹಾಕಿರೋರಿಗೆಲ್ಲ ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು ನೋಡಿದ್ದೀನಿ, ಲೇಡೀಸ್ನೂ ಒಳಗಡೆ ಎಂಟ್ರಿ ಮಾಡ್ತಿದ್ದಾರೆ ಬುರ್ಕ ಹಾಕೊಂಡಿರೋರು. ಬಟ್ ನಾನು ಬ್ಲ್ಯಾಕ್ ಕಲರ್ ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು ನನಗೆ ಎಂಟ್ರಿ ಕೊಡಲಿಲ್ಲ. ಸೊ ಬನ್ನಿ ಈಚೆ ಕಡೆನೇ ಜನರದ್ದು ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ಅಣ್ಣ, ಯಾವ ಊರಿಂದ ಬಂದಿರೋದು?
ನಾವಾ ಹಾಂ ಮಧುಗಿರಿ ತಾಲೂಕು ಬಿಡಿಗೆ ಹೋಬಳಿ. ಏನು ತಿಳ್ಕೊಂಡು ಬಂದಿರೋದು? ಅಣ್ಣ ಫಂಕ್ಷನ್ ಕರೆದವ್ರೆ ಬಂದಿದ್ದೀವಿ. ಏನು ಫಂಕ್ಷನ್ ಇದು? ಏನ್ ಫಂಕ್ಷನ್ ಗೊತ್ತಿಲ್ಲ. ನಮ್ಗೆ ಎಣ್ಣೆ ಕೊಟ್ಟಿಲ್ಲ ಇನ್ನಾನ, ದುಡ್ಡು ಕೊಟ್ಟಿಲ್ಲ. ಎಣ್ಣೆ ಕೊಟ್ಟಿಲ್ಲ ಅಂತ ಎಣ್ಣೆ ಕೊಟ್ಟೇ ಇಲ್ಲ. ಓಕೆ, ಕೊಡ್ತಾರಾ? ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ದುಡ್ಡೇನಾದ್ರು ಕೊಡ್ತಾರಾ? ದುಡ್ಡು ಕೊಡ್ತೀವಿ ಅಂತಂದು ಹೇಳಿವ್ರೆ. ಕೂಲಿ ಹೋಗಿದ್ರೆ 600 ರೂಪಾಯಿ ಕೂಲಿ ಬರೋದು, ಕೂಲಿನೂ ಇಲ್ಲ. ಇಲ್ಲ ಎಷ್ಟು ಕೊಡ್ತೀನಿ ಅಂದವ್ರೆ. ಎಷ್ಟೇನು ಕೊಡ್ತಾರೋ ಇನ್ನ ನಾವು ಕೊಟ್ಟಾಗ ನಾವು ಇಸ್ಕೊಂಡಾಗ ಸಿದ್ದರಾಮಯ್ಯ ಏನೇನು ಮಾಡ್ತಾನ ಅದು ಇನ್ನೂ ಗೊತ್ತಿಲ್ಲ. ನಿಮ್ಮ ಹೆಸರು ಒಂದು ನಿಮಿಷ ಮಾತಾಡ್ಬೋದಾ? ಬರ್ರಿ ಈ ಕಡೆ ಬರ್ರಿ. ನೀವು ಕರೆಕ್ಟಾಗಿ ಮಾತಾಡ್ತಿದ್ದೀರ. ಬರೋಣ ಒಂದು ನಿಮಿಷ ಆ ಕಡೆ ಹೋಗ್ಬಿಡೋಣ. ಬರ್ರಿ, ಸೌಂಡ್ ಇರಲ್ಲ. ಬನ್ನಿ ನಮ್ಮ ಗೌಡ್ರಿಗೆ ಅನುಕೂಲ ಇದು. ಮಧುಗಿರಿ ತಾಲೂಕು ಮಿಡಿಗೇಶಿ ಹೋಬಳಿ ರೆಡ್ಡಳ್ಳಿ ಪಂಚಾಯತಿ ಎಂ ಗೊಲ್ರಟ್ಟಿ. ನಿಮ್ಮ ಹೆಸರು? ಶ್ರೀನಿವಾಸ್. ಅಣ್ಣ ನೀವು? ಸರ್ ಕೊಟ್ಗೆರೆ ತಾಲೂಕು ತುಮಕೂರು ಜಿಲ್ಲೆ ಬಾಳಲ್ ಹೋಬಳಿ ಪುಟ್ಸಂದ್ರ ಕುರುಪಳ್ಳಿ. ಓಕೆ, ಇಲ್ಲಿ ಏನು ಫಂಕ್ಷನ್ ನಡೀತಾ ಇರೋದು? ಸರ್ ನಮ್ಗೆ ಹಕ್ಕುಪತ್ರ ಕೊಟ್ಟವ್ರೆ, ಬಂದಿದ್ದೀವಿ. ಹಕ್ಕುಪತ್ರನಾ? ಹೇಳಿ. ಸೊ ಏನು ನಡೆಯುತ್ತೆ ಇದರಿಂದ? ಇದು ಕೊಟ್ಟಿರೋದ್ರಿಂದ ಮನೆದು ಮನೆ ಕಂದಾಯ ಇಲ್ಲ ಸರ್. ಈ ಪಂಚಾಯತ್ ಬಂದಾಗಿಂದ ಮನೆ ಕಂದಾಯ ಕಟ್ಟಂಗಿಲ್ಲ. ಅನ್ನ ಬಗ್ಗೆ ಸಿಕ್ಕಿದೆ. ಆಮೇಲೆ ಲೇಡೀಸು ಗೃಹಲಕ್ಷ್ಮಿ ದುಡ್ಡು ಸಿಗುತ್ತೆ, ಬಸ್ ಪಾಸ್ ಸಿಗುತ್ತೆ, ಎಲ್ಲ ಅನುಕೂಲ ಮಾಡಿದೆ ಸರ್. ಇದೇ ಸರ್ಕಾರ ಇನ್ನೂ 15-20 ವರ್ಷ ಆಳ್ಬೇಕು ಸರ್. ಇನ್ನು 15-20 ವರ್ಷ ಆಳ್ಬೇಕು. ಇದು ಆಳಿ ಸರ್. ಬಡವರಿಗೆಲ್ಲ ಉದ್ಧಾರ ಆಗೋದು. ಹಂಗ ಯೋಜನೆ ಕೊಟ್ಟವ್ರೆ, ಬೋರ್ ಕೊಡಿಸ್ತಾರೆ, ಅಂಗಲಿಗೆ ಸೈಕಲ್ ಕೊಡಿಸ್ತಾರೆ, ಉಚಿತ ಸೈಕಲ್ ಎಲ್ಲ ಕೊಡ್ತಾರೆ. ಚೆನ್ನಪ್ಪರು ಗೋರಿಶಿಖರ್ ಅಪ್ಪರು ಅಲ್ಲಿ ಮನೆ ಮಾಡಿದ್ರೇನು ಸರ್, ಇವತ್ತು ಇದು ಕೊಟ್ಟವ್ರು ಸರ್. ಓಕೆ, ಗ್ಯಾರಂಟಿ ಅಂತ. ಅಣ್ಣ ಬರ್ರಿ ನೀವು ಬರ್ರಿ ಸರ್. ಒಂದು ಸ್ವಲ್ಪ ಎಣ್ಣೆ ರೇಟ್ ಕಮ್ಮಿ ಮಾಡಕ್ಕೆ ಹೇಳಿ ಸರ್ ಕಾಂಗ್ರೆಸ್ ಪಕ್ಷಕ್ಕೆ. ಎಣ್ಣೆ ರೇಟು ಡ್ರಿಂಕ್ಸ್ ಒಂದು ಸ್ವಲ್ಪ ಡೌನ್ ಮಾಡಕ್ಕೆ ಹೇಳಿ ಸರ್. ಹೇಳು. ಎಣ್ಣೆ ರೇಟ್ ಕಮ್ಮಿ. ನಮ್ಮನ್ನ ಗೊಲ್ಲರ ಹಿಂದುಳಿದ ವರ್ಗ ಅಂತ ನಮಗೆ ಸಪ್ಲೈ ಇಲ್ಲ. ರೈತರು ರೈತರಿಗೆ ಹಿಂದುಳಿದ ವರ್ಗ ಅಂತ ಬರೀ ಎಣ್ಣೆ ರೇಟ್ ಒಂದೇ ಕಮ್ಮಿ ಮಾತ್ರ ಸಾಕ. ಬೇರೆದು ಇನ್ನೇನು ಆಗ್ಬೇಕು? ಡ್ರಿಂಕ್ಸ್ ಎಲ್ಲ ರೈತರೆಲ್ಲ ಬೈಕೊಂತಾರೆ ಸರ್. ಅದೊಂದೇ ಮೇನ್ ಅವ್ರದ್ದೊಂದೇ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು. ಡ್ರಿಂಕ್ಸ್ ಇಂದ ಮೇನ್ ಕಮ್ಮಿ So, ಇವಾಗ ಮಾಡಬೇಕು. ಡ್ರಿಂಕ್ಸ್ ಇಂದು ರೇಟ್ ಕಮ್ಮಿ ಮಾಡ್ಬೇಕು ಅಂತ ಹೇಳ್ತಾ ಇದೀರಾ. ಅವ್ರು ಕೇಳ್ತಾರಾ? ವಿಚಾರಿಸ್ಬೇಕು ಸರ್. ವಿಚಾರಿಸ್ಬೇಕು ಸರ್. ಮೇನ್ ಇರೋದು ವಿಚಾರಿಸ್ಬೇಕು ಸರ್. ಈ ಎಣ್ಣೆ ರೇಟ್ ಕಮ್ಮಿ ಮಾಡೋದು ಬಿಟ್ರೆ ಇನ್ನೇನೇನು ಮಾಡ್ಬೇಕು ನಿಮಗೆ? ನಮಗೆ ಸರ್ ಅದು ಇದು ಮಾತ್ರ ಅಷ್ಟೊಂದು ಮಾಡ್ಬೇಕು ಸರ್. ಅದಷ್ಟೇ, ಇನ್ನೇನಿಲ್ಲ. ಅದು ಜಾಸ್ತಿ ಜನ ಬೈಕೊಂತವ್ರೆ ಸರ್. ಸುಮಾರು ಜನ ಪೆಟ್ರೋಲ್ ರೇಟ್ ಅದನ್ನು ಕಮ್ಮಿ ಮಾಡಬೇಕು. ಅದು ಕಮ್ಮಿ ಮಾಡಬೇಕು. ಸುಮಾರು ಕೋಟ್ಯಾಂತರ ಜನ ಬೈಕೊಂತವ್ರೆ ಸರ್. ಕಾಂಗ್ರೆಸ್ಗೆ ಜೈ ಅಷ್ಟೇ ಸರ್. ಸೊ ತುಮಕೂರು ಇವತ್ತು ಜಾತ್ರೆ ಆಗಿಬಿಟ್ಟಿದೆ ಫ್ರೆಂಡ್ಸ್. ಸೊ ಸಿದ್ದರಾಮಯ್ಯ ಬರ್ತಾರೆ ಅಂತ ಅಂದ್ಬಿಟ್ಟು ಸಾಮಾನ್ಯ ಜನರಿಗೆಲ್ಲ ಓಡಾಡೋಕ್ಕೆ ತುಂಬ ತೊಂದರೆ ಮಾಡ್ತವ್ರೆ.